ನಮಸ್ಕಾರ, ನಾನು ಶುಭಾ. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ಉಲ್ಲನ್ ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಎತ್ತಿಕ್ಬಿಡ್ತೀವಲ್ಲ. ನೀವು ಎತ್ತಿಕ್ಬೇಕಂದ್ರೆ ಈ ಉಲ್ಲನ್ ಬೆಡ್ಶೀಟ್ಗಳನ್ನೂ ನೋಡಿ, ಈ ಥರ ಹಳೇ ಶೇಡ್ ಆಗಿಬಿಟ್ಟಿದೆ, ಸ್ವಲ್ಪ ತೂತಾಗಿದೆ ಅಂತ ಶರ್ಟ್ ಒಳಗಡೆ ಉಲ್ಲನ್ ಬೆಡ್ಶೀಟ್ ಇಕ್ಬಿಟ್ಟು ಬಟನ್ಸ್ ಹಾಕ್ಬಿಟ್ಟು ಎತ್ತಿಕ್ಕಿ. ಈ ಥರ ಇಡೋದ್ರಿಂದ ಇದರಲ್ಲಿ ಧೂಳಾಗಲಿ ಗಲೀಜಾಗೋದಿಲ್ಲ. ಬೆಡ್ಶೀಟು ಟ್ರೈ ಮಾಡಿ ನೋಡಿ. ಕಟ್ ಮಾಡಿಬಿಟ್ಟು ತಿರುಗಿಸ್ಬಿಟ್ಟು ನೋಡಿ, ನಾನು ವಿಡಿಯೋದಲ್ಲಿ ಉದ್ದುದ್ದ ಕಟ್ ಮಾಡ್ತಾ ಇದ್ದೀನಿ. ಉದ್ದುದ್ದಕ್ಕೆ ನಿಮಗೆ ಎಷ್ಟು ದೊಡ್ಡದಾಗಿ ಸೈಜಸ್ ಬೇಕಲ್ವಾ, ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಸೇಮ್ ಈ ಕಡೆ ಹೆಂಗೆ ಕಟ್ ಮಾಡಿದ್ದೀನಲ್ಲ, ಮತ್ತು ಈ ಕಡೆನೂ ಹಂಗೆ ಕಟ್ ಮಾಡ್ಕೋಬೇಕು. ಎರಡೂ ಕಡೆ ಕಟ್ ಮಾಡಿಬಿಟ್ಟು ಮತ್ತೆ ಅಡ್ಡಡ್ಡ ಕಟ್ ಮಾಡಿಬಿಟ್ರೆ ನಿಮಗೆ ತುಂಬ ಸುಲಭವಾಗಿ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನೋಡಿ, ಎರಡೂ ಕಡೆ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಒಂದು ಪೀಸ್ ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿದ್ರಲ್ಲ, ಕಲ್ಲಂಗಡಿ ಹಣ್ಣು ತುಂಬ ಸುಲಭವಾಗಿ ಕಟ್ ಮಾಡೋ ಟ್ರಿಕ್ಸು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗೆ ನೀವು ಹಿಂಗೆ ಚಿಕ್ಕದೊಂದು ಬಟ್ಲು ಇಟ್ಕೊಂಡು ಅರಿಶಿನ ಒಂದು ಸ್ವಲ್ಪ, ಉಪ್ಪು ಒಂದು ಸ್ವಲ್ಪ ಹಾಕ್ಕೊಬಿಡಿ. ಮತ್ತು ದೇವ್ರ ಪೂಜೆಗೆ ಬಳಸ್ತೀರಲ್ಲ ಕರ್ಪೂರ, ಒಂದು 4 ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಬಿಡಿ. ಮತ್ತು ಕೋಲ್ಗೇಟ್ ಪೇಸ್ಟು ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಹಾಕಿಬಿಡ್ಬೇಕು ನೀರೊಳಗಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಈ ಬಟ್ಲಿಗೆ ಹಾಕ್ಕೋಬೇಕು. ಈ ಥರ ಇದನ್ನು ನೀವು ಮನೆ ಒರೆಸೋಕ್ಕೆ ಬಳಸ್ಕೋಬೋದು. ಅಕಸ್ಮಾತ್ ನಾವು ಕೋಲ್ಗೇಟ್ ಪೇಸ್ಟ್ ಬಳಸಲ್ಲ ಅನ್ನೋರು ಶಾಂಪೂ ಬೇಕಾದ್ರೆ ಹಾಕ್ಕೊಳ್ಳಿ. ನಾವು ಬೇರೆ ಬೇರೆ ಲಿಕ್ವಿಡ್ ಎಲ್ಲ ತರ್ತೀವಲ್ಲ, ಈ ಥರ ಮನೆಯಲ್ಲೇ ಮಾಡಿಕೊಂಡು ಮನೆ ಒರೆಸೋದು ರೂಢಿ ಮಾಡಿ. ತುಂಬ ಚೆನ್ನಾಗಿರುತ್ತೆ ಟೈಲ್ಸು. ನೋಡಿ, ನಾನು ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮತ್ತು ನಾವು ಉಪ್ಪು ಅರಿಶಿನ ಬಳಸಿದ್ದೀವಲ್ಲ, ಇದರಿಂದ ಏನಾಗುತ್ತೆ, ಯಾವುದೇ ಕ್ರಿಮಿಕೀಟಗಳು ಕೂಡ ಬರಲ್ಲ. ಉಪ್ಪು ಹಾಕಿ ಕರ್ಪೂರ ಬಳಸಿದ್ದೀವಲ್ಲ, ಮನೆಯಲ್ಲಿ ಕೂಡ ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ನೀವು ಬಳಸ್ದಿರ ಇರೋ ಸೀರೆ ತುಂಬ ಹಳೇ ಆಗಿಬಿಟ್ಟಿರುತ್ತಲ್ಲ ಸೀರೆ, ಆ ಸೀರೆನೂ ಯಾರಿಗೂ ಕೊಡೋಕ್ಕಾಗಲ್ಲ. ಅಂಥ ಸೀರೆಗಳನ್ನೂ ನೀವು ಈ ಥರ ಮಾಡ್ಕೋಬೋದು. ನೋಡಿ, ಸುತ್ತು ಬಿಡಬೇಕು. ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ಸುತ್ತು ಬಿಡಿ. ಮತ್ತು ಬ್ಲೌಸ್ ಪೀಸಸ್ ಇದ್ದರೆ ಬ್ಲೌಸ್ ಪೀಸ್ ಆಗಲಿ ಇಲ್ಲ ವೇಲ್ ಆಗಲಿ ತಗೋಬೋದು. ಒಂದು ಬಳೆ ಇಟ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ. ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮತ್ತು ವೇಲ್ ಅದ್ರ ಮೇಲೆ ಸೀರೆ ಇಟ್ಬಿಡಿ. ಸುತ್ತಿರ್ತೀರಲ್ಲ, ಆ ಸೀರೆನ ಇಟ್ಬಿಟ್ಟು ಒಳಗಡೆಯಿಂದ ಹಿಂಗೆ ಎಳೀರಿ ಬಳೆನು. ಮತ್ತು 2 ಸೇಫ್ಟಿ ಪಿನ್ ಹಾಕ್ಕೊಬಿಡ್ಬೇಕು. ಸೇಫ್ಟಿ ಪಿನ್ ಹಾಕ್ಕೊಬಿಟ್ಟು ಮತ್ತು ಈ ಸೈಡ್ಗಳಲ್ಲಿ ಇದೆಯಲ್ಲ ವೇಲು, ಇದನ್ನು ಅದ್ರ ಒಳಗಡೆ ನೋಡಿ ಸೇರಿಸ್ತಾ ಹೋಗಬೇಕು. ನೀಟಾಗಿ ಪ್ರಿಲ್ಸ್ ಬರೋ ಥರ ಹಿಂಗೆ ರೌಂಡಾಗಿ ಮಾಡಿಕೊಂಡು ಅದನ್ನು ಒಳಗಡೆಗೆ ಸೇರಿಸ್ಬಿಟ್ಟು ಒಂದು 2 ಸೇಫ್ಟಿ ಪಿನ್ ಹಾಕ್ಕೊಬಿಡಿ. ಹಿಂಗೆ ಹಾಕ್ಕೊಬಿಟ್ಟೆ ಈ ಸೋಫಾ ಮೇಲೆ ಇಡೋಕ್ಕೆ ಪಿಲ್ಲೋ ರೆಡಿ ಆಯಿತು. ನೋಡಿ, ಹಳೇ ಸೀರೆ ಇದ್ದರೆ ಅಂತೂ ಖಂಡಿತ ಇದನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ಈ ಥರ ಊಟ ಬಡಿಸೋ ಪೇಪರ್ಸ್ ಇರುತ್ತಲ್ವ, ಇದ್ರ ಮೇಲೆ ಇಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಇವಾಗ ಎಲ್ಲನ್ನ ಹೋಗಿದ್ದೀವಿ, ಅಲ್ಲಿ ನಮಗೆ ಪೀಠ ಇಲ್ಲ ಅಂದಾಗ ಈ ಥರ ಟ್ರೈ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಈ ಥರ ಪೇಪರ್ ಶೀಟ್ಸ್ ಅಂತೂ ಸಿಗುತ್ತಲ್ವ, ಇದ್ರ ಮೇಲೆ ಬೇಕಾದರೂ ನೀವು ಲಟ್ಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪುಡಿ ಇಟ್ಟು ಚೆಲ್ಕೊಂಡು ನಿಮ್ಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಲಟ್ಸ್ಕೋಬೋದು. ನಾನೊಂದಷ್ಟು ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀನಿ ನೋಡಿ, ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಇವಾಗ ಲಟ್ಸೋಕ್ಕೂ ಬರಲ್ಲ, ಲಟ್ಟಣಿಗೆನೂ ಇಲ್ಲ, ಪೀಠನೂ ಇಲ್ಲ ಅಂದಾಗ ಏನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆಯಿಲ್ದು ಪ್ಯಾಕೆಟ್ ಅಂತೂ ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಇಟ್ಟಿಕ್ಬಿಟ್ಟು ಅದ್ರ ಮೇಲೆ ಒಂದು ಕವರ್ ಹಾಕ್ಬಿಟ್ಟು ಮ್ಯಾಶರ್ ಇರುತ್ತಲ್ಲ, ಮ್ಯಾಶರಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ತಾಯಿದ್ರೆ ತುಂಬ ಈಸಿ ಟ್ರಿಕ್ಸು. ಲಟ್ಸೋಕ್ಕೆ ಬರಲ್ಲ ಅನ್ನೋರು ಕೂಡ ಚಪಾತಿ ಮಾಡ್ಬೋದು ಈ ಟ್ರಿಕ್ಸಿಂದ. ಬೇಕಾದರೆ ಟ್ರೈ ಮಾಡಿ ನೋಡಿ. ನಾನು ಈ ಥರ, ಆದರೆ ಇದರಲ್ಲಿ ಶೇಪ್ಸ್ ಚೆನ್ನಾಗಿ ಬರಲ್ವಲ್ಲ, ನೀವು ಯಾವುದನ್ನ ಒಂದು ಬಾಕ್ಸ್ ತಗೊಂಡು ಆ ಸೈಡ್ಸ್ ತೆಗೆದುಬಿಟ್ರೆ ರೌಂಡಾಗಿ ಈ ಪೂರಿ ಎಲ್ಲ ಮಾಡೋಕ್ಕಂತೂ ಇದು ತುಂಬಾ ಸುಲಭ. ಇಲ್ಲ ಚಿಕ್ಕ ಚಪಾತಿ ಮಕ್ಕಳಿಗೆ ಎಲ್ಲ ಮಾಡ್ಕೊಡ್ತೀವಲ್ಲ, ಇದು ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ. ಇವಾಗ ಹೆಂಚಿಕ್ಕೊಂಡು ಬಿಸಿ ಮಾಡಿ ತೋರಿಸ್ತಾ ಇದ್ದೀನಿ. ಚಪಾತಿನೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಿಗಿನರ್ಸ್ಗೆ. ಅಂದರೆ ಇವಾಗ ಬಿಗಿನರ್ಸ್ಗೆ ಏನಾಗುತ್ತಂದರೆ ಹಿಟ್ಟು ಕಲ್ಸಕ್ಕೆ ಬರಲ್ಲ, ಲಟ್ಸೋಕ್ಕೂ ಬರಲ್ಲ. ಮತ್ತು ಒಂದೊಂದು ಕಡೆ ನಾವು ಬೇರೆ ಎಲ್ಲನ ಹೋದಾಗ ಅಲ್ಲಿ ಲಟ್ಟಣಿಗೆ ಪೀಠ ನಮಗೆ ಸಿಕ್ಕಲ್ಲ ಅಂದಾಗ ಈ ಥರ ಇರೋದ್ರಲ್ಲೇ ನಾವು ಚಪಾತಿ ಮಾಡ್ಕೋಬೋದಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ನೋಡಿ, ಚಪಾತಿ ಚಿಕ್ಕದು ಮತ್ತು ದೊಡ್ಡದು 2 ಸುಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಚಪಾತಿನೇ ಅಲ್ಲ, ಈ ಚಿಕ್ಕದಾಗಿ ಮಾಡ್ಕೊಂಡಿರ್ತೀರಲ್ಲ ಈ ಗೋಧಿ ಹಿಟ್ಟಲ್ಲಿ, ಇದನ್ನು ಬೇಕಾದರೆ ನೀವು ಪೂರಿ ಕೂಡ ಮಾಡ್ಕೋಬೋದು. ಒಂದು ಸ್ವಲ್ಪ ನಾನು ಚಪಾತಿನೂ ಮಾಡಿಕೊಂಡೆ ಮತ್ತು ಒಂದು ಸ್ವಲ್ಪ ಹಿಟ್ಟಲ್ಲಿ ಪೂರಿನೂ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪೂರಿನೂ ಅಷ್ಟೇ ಉಬ್ಬಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೈಯಲ್ಲಿ ಹಿಟ್ಟು ಲಟ್ಟಿಸ್ದಿರನೇ ನೋಡಿ ಎಷ್ಟು ಚೆನ್ನಾಗಿರೋ ಪೂರಿ ರೆಡಿಯಾಗಿದೆ. ಎರಡೂ ಕಡೆ ಸುಟ್ಕೊಂಡ್ರೆ ಮಕ್ಕಳು ತಕ್ಷಣ ಏನಾದರೂ ಪೂರಿ ತಿನ್ನಬೇಕು ಇಲ್ಲ ಚಪಾತಿ ತಿನ್ನಬೇಕಂದಾಗ ಯಾವಾಗಲಾದರೂ ಈ ಥರ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಲೈಕ್ ಕೊಡೋದು ಮರಿಬೇಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.